ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಡೊನೇಷನ್ ಇಲ್ಲದೆ ಪಾಠ ಕಲಿಸುವ ಶಾಲೆ. ನೀವು ಯಾವುದೇ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿದರೂ ಡೊನೇಷನ್ ತೆಗೆದುಕೊಳ್ಳುತ್ತಾರೆ. ಆದರೆ ನಿಮ್ಮ ಮಕ್ಕಳಿಗೆ ಡೊನೇಷನ್ ಇಲ್ಲದೆ ಪಾಠ ಹೇಳಿಕೊಡುವ ಶಾಲೆ ಎಂದರೆ ಅದು ಜೀವನ ಮಾತ್ರ. ಜೀವನ ಹಲವು ಪಾಠಗಳನ್ನು ಕಲಿಸುತ್ತದೆ. ತಂದೆ ತಾಯಿಗಳು ಮಕ್ಕಳಿಗೆ ಜೀವನದ ಪಾಠ ಹೇಳಿಕೊಡಬೇಕು. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವರು ತಮ್ಮ ಮಗ ಯಾವ ಶಾಲೆಯಲ್ಲಿ ಓದುತ್ತಿದ್ದನೋ ಆ ಶಾಲೆಯ ಮಾಸ್ತರ್ಗೆ ಪತ್ರ ಬರೆದಿದ್ದರು. ನನ್ನ ಮಗನಿಗೆ ದಾರಿಯಲ್ಲಿ ಹೋಗುವಾಗ ಸಿಕ್ಕ 5 ರೂಪಾಯಿಗಿಂತ ಕಷ್ಟಪಟ್ಟು ದುಡಿದ 1 ರೂಪಾಯಿಯ ಬೆಲೆ ಹೆಚ್ಚು ಅನ್ನೋದನ್ನು ಕಲಿಸಿಕೊಡಿ ಎಂದು ಪತ್ರದಲ್ಲಿ ಹೇಳಿದ್ದರು. ಒಬ್ಬ ಹುಡುಗ ಇದ್ದ. ಆತನ ತಾಯಿ ಪ್ರತಿದಿನ ಬೆಳಿಗ್ಗೆ ಅವನನ್ನು ಎಬ್ಬಿಸಿ, ಸ್ನಾನ ಮಾಡಿಸಿ, ಕೂದಲು ಬಾಚಿ, ಶೂ ಹಾಕಿ, ಟೈ ಕಟ್ಟಿ ಶಾಲೆಯ ಬಸ್ಸು ಹತ್ತಿಸುತ್ತಿದ್ದಳು. ಆದರೂ ಆತ ಫೇಲ್ ಆದ. ಅಲ್ಲೇ ಪಕ್ಕದಲ್ಲಿದ್ದ ಗುಡಿಸಲಿನಲ್ಲಿಯ ಒಬ್ಬ ಹುಡುಗ, ಅವನಿಗೆ ಯಾರೂ ಎಬ್ಬಿಸುವವರೂ ಇರಲಿಲ್ಲ, ಸ್ನಾನ ಮಾಡಿಸುವವರೂ ಇರಲಿಲ್ಲ. ಆದರೂ ಆತ ಮೊದಲನೇ ಸ್ಥಾನ ಪಡೆದ. ಯಾಕೆ? ಇದನ್ನು ಪೋಷಕರು ವಿಚಾರ ಮಾಡಬೇಕಲ್ಲ. ಎಲ್ಲ ಅನುಕೂಲ ಇದ್ದರೂ ನಮ್ಮ ಮಕ್ಕಳು ಯಾಕೆ ಓದುತ್ತಿಲ್ಲ? ಯಾವುದೇ ಅನುಕೂಲ ಇಲ್ಲದಿದ್ದರೂ ಕೆಲವು ಮಕ್ಕಳು ಓದಿ ಬುದ್ಧಿವಂತರಾಗುತ್ತಿದ್ದಾರೆ ಯಾಕೆ ಎನ್ನುವುದನ್ನು ವಿಚಾರ ಮಾಡಬೇಕು. ಚಾಣಕ್ಯ ಅಂತ ಇದ್ದ. ಕೌಟಿಲ್ಯ ಅರ್ಥಶಾಸ್ತ್ರ ಬರೆದ. ನಂದ ರಾಜ್ಯಕ್ಕೆ ಹೋದಾಗ ಆತನನ್ನು ಅವಮಾನ ಮಾಡಲಾಯಿತು. ಕೌಟಿಲ್ಯ ಬಹಳ ಬಡವ. 4 ಮಕ್ಕಳನ್ನು ಕಟ್ಟಿಕೊಂಡು ನಾಟಕ ಮಾಡುತ್ತಿದ್ದ. ಆತ ಗುಡಿಸಲಿನಲ್ಲಿ ಇದ್ದು ಸಾಮ್ರಾಜ್ಯವನ್ನು ಕಟ್ಟಿದ. ಅಬ್ದುಲ್ ಕಲಾಂ ಎಂಬ ಹುಡುಗ ಬೋಟು ಕಟ್ಟುವವನ ಮಗ. ಪೇಪರ್ ಮಾರಿ ಜೀವನ ನಡೆಸುತ್ತಿದ್ದವ. ಆತ ರಾಷ್ಟ್ರಪತಿ ಆದ, ಭಾರತ ರತ್ನ ಆದ. ನಮ್ಮ ಮಕ್ಕಳಿಗೆ ಓದಲು ಒಂದು ಕೋಣೆಯನ್ನು ಕಟ್ಟಿಕೊಟ್ಟಿದ್ದೀವಿ, ಚಹಾ ಕೊಟ್ಟಿದ್ದೀವಿ, ತಿಂಡಿ ಕೊಟ್ಟಿದ್ದೀವಿ. ಆದರೂ ಓದೋದಿಲ್ಲ. ಮನೆಗೆ ರತ್ನ ಆಗೋದಿಲ್ಲ. ಇನ್ನು ಭಾರತ ರತ್ನ ಆಗೋದು ಯಾವಾಗ? ಕೌಟಿಲ್ಯನಿಗೆ ಯಾರು ಗೆಟೌಟ್ ಅಂದಿದ್ದರಲ್ಲ, ಅವರೇ ಕಟೌಟ್ ಹಾಕಿ ವೆಲ್ಕಮ್ ಮಾಡುವ ಹಾಗೆ ಬೆಳೆದ. ಯಾಕೆ ನಮ್ಮ ಮಕ್ಕಳು ಹಾಗೆ ಬೆಳೆಯೋದಿಲ್ಲ? ಕೌಟಿಲ್ಯನಿಗೆ ಗುಡಿಸಲಿನಲ್ಲಿದ್ದು ಸಾಮ್ರಾಜ್ಯ ಕಟ್ಟೋಕ್ಕೆ ಸಾಧ್ಯ ಆದರೆ ನಮ್ಮ ಮಕ್ಕಳಿಗೆ ಒಂದು UPSC ಪರೀಕ್ಷೆ, ಒಂದು KPSC ಪರೀಕ್ಷೆ ಪಾಸು ಮಾಡೋದಕ್ಕೆ ಆಗೋದಿಲ್ವಲ್ಲ? ಯಾಕೆ? ಇದನ್ನು ವಿಚಾರ ಮಾಡಬೇಕಲ್ಲ ಮನುಷ್ಯ. ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು? ತಾಯಂದಿರಿಗೆ ಕಾಲ್ಗುಣ ಅಂತಾರೆ. ಆಕೆಯ ಕಾಲ್ಗುಣದಿಂದ ಒಳ್ಳೆಯದಾಯಿತು ಅಂತಾರೆ. ಆದರೆ ತಿಳಿದುಕೊಳ್ಳಬೇಕು, ಕಾಲಿನಲ್ಲಿ ಗುಣ ಇರೋದಿಲ್ಲ. ಕಾಲಕ್ಕೆ ತಕ್ಕಂತೆ ನಡೆದುಕೊಳ್ಳುವ ಗುಣ ಇದ್ದಿದ್ದರಿಂದ ಒಳ್ಳೆಯದಾಯಿತು. ಗಂಡನಿಂದ ಸಾಲ ಮಾಡಿಸದೆ ಗಂಡ ದುಡಿದಿದ್ದರಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ನಿಭಾಯಿಸಿ ಮನೆ ಕಟ್ಟಿದ್ದಳಲ್ಲ, ಅದು ಕಾಲ್ಗುಣ ಅಲ್ಲ, ಕಾಲಕ್ಕೆ ತಕ್ಕ ಗುಣ ಅಷ್ಟೇ. ನಮಸ್ಕಾರ. ಧನ್ಯವಾದಗಳು.